ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಪುಷ್ಪ 2 ರೀಲೋಡೆಡ್ ಅಂತ ಬರ್ತಾ ಇದೆ. ಸೊ ಇದೇ January 11ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತೆ. ಸೊ ನನಗನ್ಸೋ ಪ್ರಕಾರವಾಗಿ ಈ ಮುಂಚೆ ಏನು ಸಿನಿಮಾ ನೋಡಿದ್ದಾರೆ, ಸೊ ಅವರು ಮತ್ತೆ ಒಂದು ಸಿನಿಮಾನ ಈ 20 ಮಿನಿಟ್ಸ್ ಆ್ಯಡ್ ಆಗಿದ್ದು ನೋಡ್ತಾರಾ, ಇದು ಮಾಡಿದ್ದು ಸರಿನಾ ಅನ್ನುವಂಥದ್ದು ನಾನು ಇವತ್ತಿನ ಒಂದು ಪ್ರಶ್ನೆ. ಇದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ಸೊ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ಇದರಲ್ಲಿ ಕೆಲವೊಬ್ರು ಕನ್ಫ್ಯೂಷನ್ ಇದೆ, ಇದು ತೆಲುಗು ವರ್ಷನಲ್ಲಿ ಮಾತ್ರ ಬರುತ್ತೆ ಅಂತ ಕೆಲವೊಬ್ರು ಕಾಮೆಂಟ್ ಮಾಡಿದರು. ಬೇರೆ ಒಂದು ಚಾನಲಲ್ಲಿ ಹಾಕಿದಾಗ ಹಾಕಿದಾಗ ಮೀನ್ಸ್ ಲೈಕ್ ನಾನು ವೀಡಿಯೋ ನೋಡಿದಾಗ ಕಮೆಂಟ್ ಹಾಕಿದ್ರಲ್ಲಿ ತೆಲುಗು ವರ್ಷನ್ ಅಷ್ಟೇ ರಿಲೀಸ್ ಮಾಡ್ತಾರಷ್ಟೇ, ಮತ್ತು ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿ ಮಾಡಲ್ಲ ಅಂತ. ಬಟ್ ಹಂಗನ್ಸೋ ಪ್ರಕಾರವಾಗಿ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಮಾಡ್ತಾರೆ ಇದನ್ನು 20 ಮಿನಿಟ್ಸ್ ಆ್ಯಡ್ ಮಾಡಿಬಿಟ್ಟು. ಸೊ ಇದು ಎಷ್ಟರ ಮಟ್ಟಿಗೆ ಅಂದರೆ ಆಡಿಯನ್ಸ್ಗಳನ್ನು ಮತ್ತೆ ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆಗುತ್ತೋ ಇಲ್ವೋ ಅನ್ನುವಂಥದ್ದು, ಯಶಸ್ಸು ಕಾಣುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನಕ್ಕೆ ಪುಷ್ಪ 2 ತುಂಬಾ ಇಷ್ಟ ಆಗಿದೆ, ಎಷ್ಟು ಜನಕ್ಕೆ ಇಷ್ಟ ಆಗದೇನೆ ಇರ್ಬೋದು. ಸೊ ಎಲ್ಲರೂ ಕೂಡ ಅಲ್ಲು ಅರ್ಜುನ್ ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಹೋಗಿ ಮತ್ತೆ ಸಿನಿಮಾ ಖಂಡಿತವಾಗ್ಲೂ 20 ಮಿನಿಟ್ಸ್ ಆ್ಯಡ್ ಆಗಿರೋದು ನೋಡ್ತಾರೆ. ಆ್ಯಂಡ್ ನಾನು ಕೂಡ ಟ್ರೈ ಮಾಡ್ತೀನಿ ನೋಡಲಿಕ್ಕೆ. ಯಾಕೆ ಅಂತಂದರೆ ಈ ರೀತಿ 20 ನಿಮಿಷ ಆ್ಯಡ್ ಮಾಡಿ ಅಂದರೆ ಮೊದಲನೇ ನೋಡಿದ ಆಡಿಯನ್ಸ್ಗಳು ಮತ್ತೆ ಅಟ್ರಾಕ್ಟ್ ಆಗ್ತಾರೆ ಅನ್ನುವಂಥದ್ದೇನಿದೆ, ಆದರೆ ಅದೇ ಆಡಿಯನ್ಸ್ ಮತ್ತೆ ಥಿಯೇಟ್ರಿಗೆ ಬರ್ತಾರೆ ಅನ್ನುವಂಥದ್ದು ಅದು ತೆಲುಗು ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲೂ ಆಡಿಯನ್ಸ್ಗಳು ಬಂದೇ ಬರ್ತಾರೆ, ಅದರಲ್ಲಿ ಡೌಟೇ ಇಲ್ಲ. 20 ನಿಮಿಷ ಆ್ಯಡ್ ಆಗಿದೆ, ಖಂಡಿತವಾಗ್ಲೂ ಬಂದು ನೋಡ್ತಾರೆ. ಯಾಕಂದರೆ ಅಲ್ಲಿ ಒಂದು ಸಿನಿಮಾ ಥಿಯೇಟರ್ಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ, ಸೊ ಅಲ್ಲಿ ಒಂದು ಸಿನಿಮಾ ಅಭಿರುಚಿ ಹೆಚ್ಚಾಗಿರೋದ್ರಿಂದ ಸೊ ಜನ ಆಟೋಮೆಟಿಕ್ಲಿ ಬಂದು ನೋಡ್ತಾರೆ. ಬಟ್ ಅನದರ್ ಸ್ಟೇಟಲ್ಲಿ ವರ್ಕ್ ಆಗೋದು ಅಷ್ಟೊಂದು ಕಡಿಮೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಯಾವ ರೀತಿ ಮಾಡ್ತಾರೆ. 20 ನಿಮಿಷ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದಾರಂತೆ, 11ಕ್ಕೆ ರಿಲೀಸ್ ಮಾಡ್ತಾ ಇದ್ದಾರಂತೆ. ಸೊ ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ಮತ್ತೆ ಅಟ್ರಾಕ್ಷನ್ ಮಾಡಲಿಕ್ಕೆ ಒಂದು ಗಟ್ಟಿತನ ತೋರಿಸುತ್ತೆ ಒಂದು ಸಿನಿಮಾ ಪುಷ್ಪ 2 ಅಂತ. ಈ ಒಂದು ರೀಲೋಡೆಡ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹೊಸತನ ಅಂತ ಅನ್ಬೋದು. ಇದನ್ನು ಫಸ್ಟ್ ಟೈಮ್ ಮಾಡಿದ್ದಾರೆ, ಯಾರು ಕೂಡ ಮಾಡಿರಲಿಲ್ಲ. ಕೆಲವೊಂದು ಸಿನಿಮಾಗಳಲ್ಲಿ ಒಂದು 5 ನಿಮಿಷದ್ದು ಕ್ಲಿಪ್ಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ, ಅದನ್ನು ಡಿಲೀಟ್ ಮಾಡಿರೋ ಸೀನ್ಸ್ಗಳನ್ನು ಯೂಟ್ಯೂಬ್ಗಳಲ್ಲಿ ಹಾಕುವಂಥದ್ದು. ಸೊ ಈ ರೀತಿ ಪ್ರೋಸೆಸ್ ನಡೀತಾ ಇತ್ತು, ಅಂದರೆ ಸಿನಿಮಾ ರಿಲೀಸ್ ಆಗಿ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಸೊ ಈ ರೀತಿ ಮಾಡ್ತಾಯಿದ್ರು. ಬಟ್ ಈಗ ಸಿನಿಮಾದಲ್ಲಿ ಕೆಲವೊಂದು ಬೇಡವಾದ ಸೀನ್ಸ್ಗಳನ್ನು ಈಗ ಅದನ್ನು ಆ್ಯಡ್ ಮಾಡಿ ಸೊ ಫುಟೇಜ್ ಕಂಪ್ಲೀಟ್ ಮಾಡಿದಾರಂತೆ. ನೋಡೋಣ ಯಾವ ರೀತಿ ಮಾಡಿದ್ದಾರೆ, ಏನು ಕತೆ ಅಂತ. ಬಟ್ ಹೊಸ ಪೋಸ್ಟರ್ ಕೂಡ ಒಂದು ಲುಕ್ ಕೂಡ ರಿಲೀಸ್ ಮಾಡಿದ್ದಾರೆ ಪುಷ್ಪ 2ದು. ಸೊ ಎಲ್ಲರೂ ಆಲ್ಮೋಸ್ಟ್ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬಟ್ ಕನ್ನಡದಲ್ಲಿ ರಿಲೀಸ್ ಆಗುತ್ತೋ ಇಲ್ವೋ ಅದು ಮತ್ತು ಎಷ್ಟು ಜನಕ್ಕೆ ಪ್ರಶ್ನೆ ಇದೆ. ಬಟ್ ಕನ್ನಡದಲ್ಲಿ ರಿಲೀಸ್ ಆಗುತ್ತಿಲ್ವೋ ಖಂಡಿತವಾಗ್ಲೂ ಆಗುತ್ತೆ. ಎಲ್ಲೆಲ್ಲಿ ಈಗ ಸದ್ಯಕ್ಕೆ ಶೋಗಳು ರನ್ ಆಗ್ತಿದೆಯೋ ಕರ್ನಾಟಕದಲ್ಲಿ, ಎಲ್ಲೆಲ್ಲಿ ಕನ್ನಡ ವರ್ಷನ್ಸ್ ರನ್ ಆಗ್ತಿದೆಯೋ ಸೊ ಅಲ್ಲಿ ಕಂಟಿನ್ಯೂಷನ್ ತೊಗೋಬೋದು ಅವರು ಥಿಯೇಟ್ರವರು. ಸೊ ನೋಡೋಣ ಯಾವ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ. ಬಟ್ ನನಗೇನು ಅನಿಸಿತ್ತು ಅಂತಂದರೆ ಸೊ 20 ಮಿನಿಟ್ಸ್ ಇದನ್ನು ಸಿನಿಮಾ ರಿಲೀಸ್ ಟೈಮಲ್ಲಿ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಈ ರೀತಿಯಾದಂಥ ಒಂದು ಯಾಕೆ ತಡವಾಗಿ ಒಂದು ಆ್ಯಡ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಇದೇನು ಸ್ಟ್ರಾಟಜಿ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಆಗ್ತಾಯಿದೆ 2,000 ಕೋಟಿ ರೀಚ್ ಮಾಡ್ತಾಯಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಆಗ್ತಾಯಿದ್ದಾರೆ. ಸೊ ವಾಟೆವರ್ ಏನೇ ಇರಲಿ, ನನಗೆ ಈ ಒಂದು ಸುದ್ದಿ ಕೇಳಿದ್ಮೇಲೆ ನನಗೆ ಇವತ್ತು ಆ್ಯಕ್ಚುಲಿ ನಾನು ಬೆಳಗ್ಗೆ ನನಗೊಬ್ರು ಯಾರೋ ಪೋಸ್ಟ್ನ ಕಳಿಸಿದ್ರು ವಾಟ್ಸಪ್ಪಲ್ಲಿ. ಸೊ ಈ ರೀತಿ ರೀಲೋಡೆಡ್ ಅಂತೇನೋ ಮಾಡ್ತಾ ಇದ್ದಾರೆ, 20 ನಿಮಿಷ ಆ್ಯಡ್ ಮಾಡಿ January 11th ರಿಲೀಸ್ ಮಾಡ್ತಾ ಇದ್ದಾರಂತೆ, ನೋಡಿ ಅಂತ. ಬಟ್ ವರ್ಕ್ ಆಗುತ್ತಾ ಏನು ಕತೆ. ಬಟ್ ಇದು ಒಂಥರ ಹೊಸ ಸ್ಟ್ರಾಟಜಿ. ಸೊ ಈ ರೀತಿ ಮಾಡೋದ್ರಿಂದ ಇನ್ನೊಬ್ರು ಇನ್ಸ್ಪೈರ್ ಆಗಿ ಇನ್ನೊಂದು ಸಿನಿಮಾಗಳು ಇದೇ ರೀತಿ ಮಾಡೋಕ್ಕೆ ಹೋಗ್ತಾರೆ ಅಂತ ಅಂದ್ಕೊಳ್ತೀನಿ. ಬಟ್ ನಾನು ಹೇಳೋದೊಂದು ರಿಕ್ವೆಸ್ಟು, 20 ನಿಮಿಷ ಆ್ಯಡ್ ಮಾಡಿದ್ದಾರೆ, ಖಂಡಿತವಾಗ್ಲೂ ಪುಷ್ಪ 2 ಅತ್ಯದ್ಭುತವಾಗಿ ಒಂದು ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ. ಬಟ್ ನಾನು ಹೇಳೋದೇನು ಅಂದರೆ, ನೀವು ಫಸ್ಟ್ ಸಿನಿಮಾ ರಿಲೀಸ್ ಮಾಡೋ ಟೈಮಲ್ಲೇ ಮಾಡಿ. ಸೊ ಈ ರೀತಿ ಮಾಡಿದ್ರೆ ಸೆಕೆಂಡ್ ಟೈಮ್ ಆಡಿಯನ್ಸ್ ಬರೋದು ಅಷ್ಟೊಂದು ರೇರ್. ತೆಲುಗಲ್ಲಿ ಬರ್ತಾರೆ ನಾನು ಹೇಳಿದಾಗೆ, ಬಟ್ ಕನ್ನಡದಲ್ಲಿ ಬರೋದು ತುಂಬಾ ಒಂದು ಸ್ವಲ್ಪ ಕಡಿಮೆ. ಆ್ಯಂಡ್ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬರೋದು ಕಡಿಮೆ. ಆ್ಯಂಡ್ ನೋಡೋರು ಇಂಪ್ರೆಷನ್ಸ್ ಏನಿರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಇದ್ರಿಗಿರಲ್ಲ. ಸೊ ಇದು ನನಗನ್ಸಿದ ಅನುಭವ, ನನಗನ್ಸಿದ ಅನಿಸಿಕೆ. ನೋಡೋಣ ಯಾವ ರೀತಿ 20 ನಿಮಿಷ ವರ್ಕ್ ಆಗುತ್ತೋ ಅಥವಾ ಏನಾಗುತ್ತೋ ಅಂತ ನೋಡೋಣ. 11ನೇ ತಾರೀಕು ಶನಿವಾರ ರಿಲೀಸ್ ಮಾಡ್ತಾ ಇದ್ದಾರೆ ವರ್ಲ್ಡ್ ವೈಡ್. ಮತ್ತೆ ಫೈರ್ ಮಾಡೋಕ್ಕೆ ಪುಷ್ಪ 2 ಬರ್ತಾ ಇದೆ, 20 ನಿಮಿಷದ ಜೊತೆಗೆ ಆ್ಯಡ್ ಆಗಿದೆ ಅಂತೆ. ನೋಡೋಣ ಹೇಗಿರುತ್ತೆ ಅಂತ. ಸುಕುಮಾರ್ ಸರ್ ಅವ್ರದ್ದು ಒಂದು ಸ್ಟ್ರಾಟಜಿ ಭಾಳ ಚೆನ್ನಾಗಿದೆ. ಸೊ ತೆಗೆದಿರೋ ಕ್ಲಿಪ್ಸ್ಗಳನ್ನು ಮತ್ತೆ ಆ್ಯಡ್ ಮಾಡಿರುವಂಥದ್ದು, ನೋಡೋಣ ಹೇಗಿರುತ್ತೆ ಅಂತ. ಇದೊಂದು ರೀತಿಯಲ್ಲಿ ಹೊಸ ರೀತಿಯಾದಂಥ ಒಂದು ಅನುಭವ ಅಂತ ಹೇಳ್ಬೋದು ಇಂಡಸ್ಟ್ರೀಲಿ. ಸೊ ನೋಡೋಣ. ಆ್ಯಂಡ್ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಕಡೆ ರಿಲೀಸ್ ಆಗುತ್ತೆ ಇದು ಆಲ್ಮೋಸ್ಟ್. ಅದು ಕನ್ನಡದಲ್ಲೂ ಕೂಡ ಬರುತ್ತೆ. ಈಗೇನು ಪ್ರೆಸೆಂಟ್ ರನ್ನಿಂಗ್ ಇದೆ, ನಿಮ್ಮ ಸಿಟೀಸ್ಗಳಲ್ಲಿ ರನ್ನಿಂಗ್ ಇತ್ತು ಅಂದರೆ ಕನ್ನಡ ವರ್ಷನ್ ರನ್ನಿಂಗ್ ಆಗ್ತಾಯಿತ್ತು. ಸೊ ಅಲ್ಲಿ ಖಂಡಿತವಾಗ್ಲೂ ರನ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ ಒನ್ ವೀಕ್ ಮುಂದೆ ಹೋಗುತ್ತೆ. ಇಲ್ಲ ಅಂದವ್ರದ್ದು ಖಂಡಿತವಾಗ್ಲೂ ಆಗೋ ಡೌಟು ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಈ ಒಂದು 20 ನಿಮಿಷ ಆ್ಯಡ್ ಆಗಿ ಮತ್ತೊಂದು ಸಲ ಸಿನಿಮಾ ನೋಡೋಕ್ಕೆ ಆಡಿಯನ್ಸ್ಗಳು ಥಿಯೇಟ್ರಿಗೆ ಬರಬೇಕು ಅನ್ನೋ ಸ್ಟ್ರಾಟಜಿ ಯೂಸ್ ಮಾಡಿದಾರಲ್ಲ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸ್ತದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ನಾಳೆ ಕೂಡ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಚೂ ಮಂತ್ರ ಮತ್ತು ಸಂಜು ವೆಡ್ಸ್ ಗೀತಾ. ಸೊ ಅದಕ್ಕೂ ತುಂಬ ವೇಟಿಂಗಲ್ಲಿದ್ದೀವಿ. ಸೊ ನೋಡೋಣ ನಾಳೆ ಹೇಗಿರುತ್ತೆ ಸಂಜು ವೆಡ್ಸ್ ಗೀತಾ ಮತ್ತು ಚೂ ಮಂತ್ರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.